ಒಂದು ಅಭಿವೃದ್ಧಿ ಕೆಲಸಗಳಾಗಿವೆ. ಆದರೂ ಕೂಡ ಕೆಲವೊಂದು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು. ನಮಸ್ಕಾರ. ಇವತ್ತು ನಮ್ಮ ರಾಮದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಒಂದು ಹೊಸ ನವೀಕೃತ ಕೊಠಡಿ ಮತ್ತು ನಾಮಫಲಕ ಅನಾವರಣಕ್ಕಾಗಿ ನಾನು ಬಂದೆ. ತಾವೀಗ ಹೇಳಿದ ಹಾಗೆ ರಾಮದುರ್ಗ ನಮ್ಮದು EBB ಬ್ಲಾಕ್ ಆದರೂ ಕೂಡ ಎಜುಕೇಷ್ನಲಿ ಬ್ಯಾಕ್ವರ್ಡ್ ಬ್ಲಾಕ್ ಅಂತ ಕರಿತೀವಿ. ಆದ್ಯಾಗೂ ಕೂಡ ಎಲ್ಲ ಜನಪ್ರತಿನಿಧಿಗಳ ಒಂದು ಸತತ ಪ್ರಯತ್ನ ಜೊತೆಗೆ ಅಧಿಕಾರಿಗಳು ಸಮಯೋಚಿತವಾಗಿ ನೀಡುವಂತಹ ಒಂದು ವಾಸ್ತವಿಕ ವರದಿಗಳ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಆಗ್ತಾ ಇದೆ. ಹೊಸ ಶಾಲೆಗಳು ಇರ್ಬೋದು, ಇರುವ ಶಾಲೆಗಳನ್ನು ಅಪ್ಗ್ರೇಡ್ ಮಾಡುವಂಥದ್ದು ಇರ್ಬೋದು, ಇಂಗ್ಲೀಷ್ ಮಾಧ್ಯಮ ಇರ್ಬೋದು, ವಸತಿ ಶಾಲೆಗಳಿರ್ಬೋದು, ಹಾಸ್ಟೆಲ್ಗಳಿರ್ಬೋದು, ಭಾಳಷ್ಟು ಸೌಲಭ್ಯಗಳು ಈಗಾಗಲೇ ರಾಮದುರ್ಗಕ್ಕೆ ಬಂದಿದ್ದಾವೆ. ನೀವು ವ್ಯಕ್ತ ಮಾಡಿರುವಂಥ ಅಭಿಪ್ರಾಯ ಸರಿ ಇಲ್ಲ. ಕೆಲವು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಅಂತ ಹೇಳಿ ಖಂಡಿತ ಮಾಧ್ಯಮ ಮಿತ್ರರಲ್ಲಿ ನನ್ನ ಒಂದು ಕಳಕಳಿ ವಿನಂತಿ ಅಷ್ಟೇ. ಈಗಾಗಲೇ ಸಾಕಷ್ಟು ನಮಗೆ ತಮ್ಮ ಒಂದು ವಸ್ತುನಿಷ್ಠ ವರದಿಗಳ ಮೂಲಕ, ಅಭಿಪ್ರಾಯಗಳ ಮೂಲಕ ಅಭಿವೃದ್ಧಿ ಸಂಬಂಧಿತ ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತಾವು ನಮಗೆ ಹಿಮ್ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ. ತಾವೀಗ ವ್ಯಕ್ತ ಮಾಡಿದ ಹಾಗೆ ಆ ಥರದ ಶಾಲೆಗಳು ಯಾವಿದಾವು ಅನ್ನೋದನ್ನು ನಾವೀಗಾಗಲೇ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಅದು ಮೈನರ್ ರಿಪೇರಿ ಇರ್ಬೋದು, ಮೇಜರ್ ರಿಪೇರಿ ಇರ್ಬೋದು, ಅಥವಾ ಬಿದ್ದು ಹೋಗ್ತಾ ಇದೆ ಕೊಠಡಿ ಅದನ್ನು ನೆಲ ಸಮ ಮಾಡುವಂಥದ್ದು ಇರ್ಬೋದು, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹೊಸ ಕೊಠಡಿಗಳನ್ನು ಕೊಡುವುದಿರ್ಬೋದು, ಶಿಕ್ಷಕರನ್ನು ಒದಗಿಸುವಂಥದ್ದು ಇರ್ಬೋದು, ಪ್ರತಿಯೊಂದನ್ನು ಖಂಡಿತ ನಾವು ಸತತ ಪ್ರಯತ್ನ ಮಾಡಿ ಮೇಲಾಧಿಕಾರಿಗಳ ಒಂದು ಗಮನಕ್ಕೆ ತಂದು ಖಂಡಿತ ನಾವು ಸಾಲ್ವ್ ಮಾಡ್ತೀವಿ. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಹೋದ ಸಾರಿ SSLC ಫಲಿತಾಂಶ ಉತ್ತಮ ಬಂದಿರುವಂಥದ್ದು. ಈ ವರ್ಷವೂ ಸಹ ನಾವು ಮುಂದಿನ ಒಂದು ಆಗಸ್ಟ್ 1ನೇ ವಾರದಿಂದಲೇ ನಾವು ನಮ್ಮ ಒಂದು ಅಭಿಯಾನವನ್ನು, ಫಲಿತಾಂಶ ಸುಧಾರಿಸುವ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. 1ರಿಂದ 7ನೇ ತರಗತಿವರೆಗೂ ಸಹ ಗುಣಾತ್ಮಕ ಶಿಕ್ಷಣದ ಅಡಿಯಲ್ಲಿ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಇದು ಈ ವರ್ಷದ ನಮ್ಮ ಧ್ಯೇಯವಾಕ್ಯ. ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳಿಗೆ ಓದಲು ಬರೆಯಲು ಸರಳ ಗಣಿತ ಬರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಪ್ರತಿದಿನ 1 ಗಂಟೆ ಇದಕ್ಕಾಗಿಯೇ ಮೀಸಲಿಡ್ತಾ ಇದೆ. ಓದು ಬರಹ ಸರಳ ಲೆಕ್ಕ ಈ ವರ್ಷದ ಒಂದು ನಮ್ಮದು ಜಿಲ್ಲೆಯ ಪ್ರಯತ್ನ ಇದೆ. ಈ ಸತತ ಪ್ರಯತ್ನ ಮಾಡಿ ಖಂಡಿತ ನಾವು ಉತ್ತಮ ಶೈಕ್ಷಣಿಕ ಅಭ್ಯುದಯವನ್ನು ಹೊಂದಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ. ಮೇಡಮ್, ಅನಧಿಕೃತಗಳ ಕೋಚಿಂಗ್ ಸೆಂಟರ್ಸ್ ಏನಿದೆಯಲ್ಲ, ಅನಧಿಕೃತವಾಗಿರುವಂಥ ಕೋಚಿಂಗ್ ಸೆಂಟರ್ಸ್ ಹಾವಳಿ ಜಾಸ್ತಿ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ. ಖಂಡಿತ ಬಹುಶಃ ಈ ಒಂದು ಪ್ರಶ್ನೆ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು ಹೇಳಿದ ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ಗುರುತಿಸಿಕೊಂಡು ಇವತ್ತು ಕಚೇರಿ ಉದ್ಘಾಟನೆ ಅನ್ನೋದು ನಾಮನಿಮಿತ್ತೆ, ಅದರೊಟ್ಟಿಗೆ ಕೆಲವೊಂದು ಕೇಂದ್ರಗಳನ್ನು ನೋಡಲೇಬೇಕು ಎನ್ನುವಂತಹ ನಿಟ್ಟಿನಲ್ಲಿ